ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ನಮ್ಮ ಬಾಲ್ಯದ ಹಳೆಯ ನೆನಪುಗಳನ್ನು ಮತ್ತೊಂದು ರೀತಿಯಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ. ನಿಮಗೂ ಸ್ವಲ್ಪ ಹಳೆಯ ಒಂದು ನೆನಪುಗಳನ್ನು ತಾಜಾ ಮಾಡೋಣ ಅಂತ ಇನ್ನೊಂದನ್ನು ನಾನು ವಿಡಿಯೋನ ತಂದಿದ್ದೀನಿ. ಅದೇನು ಅಂತಂದರೆ, ನೀವು 90s ಕಿಡ್ ಅಂದರೆ 80 ಟು 90 ಅಲ್ಲಿ ನೀವು ಬಾರ್ನ್ ಆಗಿದ್ದೀರಾ ಅಂದರೆ ಓಲ್ಡ್ ಮೆಮೊರೀಸನ್ನು ನಿಮಗೆ ನಾನಿವತ್ತು ತಾಜಾ ಮಾಡ್ತೀನಿ. ಏನು ಗೊತ್ತಾ, ನಾವು ಆ ಟೈಮ್ನಲ್ಲಿ ಎಲ್ಲರ ಮನೇಲೂ ಟಿ ವಿ ಇರ್ತಾ ಇರಲಿಲ್ಲ. ಈಗ ಒಂದು 30-35 ವರ್ಷದ ಹಿಂದೆ ಟಿ ವಿ ಇರ್ತಾ ಇರಲಿಲ್ಲ ಅಲ್ವಾ ಎಲ್ಲರ ಮನೇಲಿ. ಎಲ್ಲೋ ಒಂದು ಊರಲ್ಲಿ ಯಾವುದೋ ಒಂದು ದೊಡ್ಡವ್ರ ಮನೆ, ಶ್ರೀಮಂತರು ಅಂತ ಒಂದು ಅಂಥ ಮನೆಯಲ್ಲಿ ಯಾವುದೋ ಒಂದೊಂದು ಮನೆಯಲ್ಲಿ ಟಿ ವಿ ಇರ್ತಿತ್ತು. ನಮ್ಮೂರಲ್ಲೂ ಹಾಗೆ ನಮ್ಮದು ಒಂದು 7-8 ಮನೆದು ಒಂದೊಂದು ಊರು ಇರುತ್ತೆ, 5-6 ಮನೆದು. ಹಾಗೆ ನಮ್ಮ ಮನೆಯಲ್ಲೆಲ್ಲ ಇರಲಿಲ್ಲ ಟಿ ವಿ. ನಾವು ಬೇರೆ ಊರು, ನಮ್ಮ ಮನೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ಬೇರೆ ಒಂದು ಊರಿಗೆ ಹೋಗಿ ನಾವು ಟಿ ವಿನ ನೋಡಲಿಕ್ಕೆ ಹೋಗ್ತಿದ್ವಿ. ತುಂಬ ಅಂದರೆ ಬಹಳಷ್ಟು ಎಲ್ಲರ ಮನೆಯವರು ಅವ್ರ ಮನೇಲಿ, ಅದು ಆ ಅಕ್ಕಪಕ್ಕದ ಊರಿನಲ್ಲಿ ಒಂದು 3-4 ಊರಿಗೆ ಒಂದು ಟಿ ವಿ ಅವ್ರ ಮನೇಲಿ ಇರ್ತಿತ್ತು. ನಾವೆಲ್ಲರೂ ಊರವರೆಲ್ಲ ಸೇರಿ ಬೇರೆ ಬೇರೆ ಊರವರು ಎಲ್ಲರೂ ಬಂದು ಹೀಗೆ ನೋಡ್ತಿದ್ದು. ದೊಡ್ಡ ಜಗಲಿ, ದೊಡ್ಡ ಹಾಲ್, ಅಂದರೆ ಈಗ ಹಾಲ್ ಅಂತ ಹೇಳ್ತೀವಿ, ಜಗಲಿ ಅಂತ ಹೇಳ್ತಾರೆ, ತುಂಬ ದೊಡ್ಡ ಮನೆ. ಅಲ್ಲಿ ನಾವೆಲ್ಲರೂ ಕೂತ್ಕೊಂಡು ಟಿ ವಿ ನೋಡೋಕೆ ಅಂತ ಹೋಗೋದು. ಮನೆ ಪಕ್ಕದ ಮನೆ ಮಕ್ಕಳು ನಾವೆಲ್ಲರೂ ಸೇರಿ ಅಂದರೆ ಸುಮಾರು ಹೆಚ್ಚು ಕಡಿಮೆ 4-5 ಗಂಟೆಗೇನು ಫಿಲ್ಮು ಇರ್ತಿತ್ತಲ್ವ. ಚಂದನ, ಚಂದನ ಅಲ್ಲ, ಡಿ ನ್ಯಾಷನಲಲ್ಲಿ ಫಿಲ್ಮ್ ನೋಡೋಕೆ ಹೋಗ್ತಿದ್ವಿ. ಸಣ್ಣವರಿದ್ವಿ, ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಹೋಗೋದು. 4-5 ಗಂಟೆಗೆ ಹೋಗೋದು. ಆಮೇಲೆ ರಾತ್ರಿ 8-9 ಗಂಟೆಗೆ ಫಿಲ್ಮ್ ಮುಗಿದ್ಮೇಲೆ ಅದರದ್ದೇ ಕಥೆನ ಹೇಳ್ತಾ, ಅದ್ರ ಬಗ್ಗೆನೇ ಮಾತಾಡ್ತಾ, ಚರ್ಚೆ ಮಾಡ್ತಾ ಮನೆಗೆ ಬರ್ತಿದ್ವಿ. ಮನೇಲಿ ಎಲ್ಲರದ್ದು ಊಟ ಆಗಿರ್ತಿತ್ತು, ಕಾಯ್ತಾ ಇರ್ತಿತ್ತು ನಮಗೋಸ್ಕರ. ಆದರೆ ಯಾರೂ ಬೈತಾ ಇರಲಿಲ್ಲ, ಎಲ್ಲರ ಮನೇಲಿ ಇದೆ, ಎಲ್ಲರ ಮನೆ ಮಕ್ಕಳು ಹೀಗೆ ಹೋಗ್ತಿದ್ವಿ. ತುಂಬ ಒಂಥರ ಎಂಜಾಯ್ ಮಾಡ್ತಿದ್ವಿ. ಒಂದು ಬೇರೆ ಊರಿಗೆ ಹೋಗಿ ಟಿ ವಿ ನೋಡೋದೇ ಒಂದು ಮಜಾ ಬರ್ತಿತ್ತು. ಆ ಟಿ ವಿ ಸಂಡೇ ಬಂತು ಅಂದ್ರೆ ಅಷ್ಟು ಖುಷಿ ನಮಗೆ. ಇವತ್ತು ಭಾನುವಾರ ಫಿಲ್ಮ್, ಯಾವ ಫಿಲ್ಮ್ ಹಾಕಿದ್ದಾರೆ ಅಂತ. ಅದೇ ಅಡ್ವರ್ಟೈಸಲ್ಲಿ ಇಂಥ ಫಿಲ್ಮ್ ಅಂತ ಮುಂದಿನ ವಾರದ್ದು ಹೇಳ್ತಿದ್ರಲ್ಲ, ಖಂಡಿತ ನೋಡಲೇಬೇಕು ಅಂತ. ಆಲ್ಮೋಸ್ಟ್ ಜಾಸ್ತಿ ಡಾಕ್ಟರ್ ರಾಜ್ಕುಮಾರ್, ಅನಂತ್ನಾಗ್, ಶಂಕರ್ನಾಗ್, ವಿಷ್ಣುವರ್ಧನ್ ಅಥವಾ ದ್ವಾರಕೀಶ್ ಇಂಥವ್ರದ್ದೇ ಫಿಲ್ಮ್ ಬರ್ತಿತ್ತು. ನಮ್ಗೆ ತುಂಬ ಅಂಬರೀಷ್ ಇಂಥವ್ರದ್ದೇ ತುಂಬ ಇಷ್ಟಪಟ್ಟು ಹೋಗ್ತಿದ್ವಿ. ಯಾವ ಫಿಲ್ಮು ಬಿಡ್ತಾ ಇರಲಿಲ್ಲ. ಆಮೇಲೆ ಇನ್ನೂ ಎಲ್ಲಕ್ಕಿಂತ ಜಾಸ್ತಿ ರಾಮಾಯಣ ಮಹಾಭಾರತ ಇನ್ನು ಬೆಳಗ್ಗಿನ ಟೈಮಲ್ಲಿ ಬರ್ತಿತ್ತು ಅಲ್ವ, 9 ಗಂಟೆಗೆ. ಅದನ್ನೂ ಸಹ ಬಿಡ್ತಾ ಇರಲಿಲ್ಲ. ಬೆಳಗ್ಗೆ ಬೇಗ ತಿಂಡಿ ತಿಂದು ಆವಾಗ ಸುಮಾರು ಮನೆಯವರೆಲ್ಲ ಕೆಲವೊಂದು ಸರಿ ನಮ್ಮ ಅಪ್ಪ ಇವರೆಲ್ಲನೂ ಒಂದೊಂದು ಸರಿ ಹೋಗ್ತಿದ್ರು. ಅದನ್ನು ಸುಮಾರು ದಿನ ನಾವು ಭಾನುವಾರ ಬೆಳಗ್ಗೆನೂ ರಾಮಾಯಣ ಮಹಾಭಾರತ ನೋಡಲಿಕ್ಕೆ ಹೋಗ್ತಿದ್ವಿ. ಅದೊಂದು ಭಾರಿ ಮಜಾ. ಎಷ್ಟು ಊರವರೆಲ್ಲ ನಮ್ಮೆಲ್ಲ ಮನೆ ಮಕ್ಕಳು ಸೇರಿ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಹೋಗೋದು. ನಾವು ಬಂದಿಲ್ಲ, ಒಂದು ವಾರ ಬಂದಿಲ್ಲ ಅಂದರೆ ಅವರು ಮುಂದಿನ ವಾರ ಬನ್ನಿ ಅಂತ ಹೇಳಿ ಕಳಿಸ್ತಿದ್ರು ಆ ಮನೆಯವರು. ಮತ್ತು ಬಂದಿಲ್ಲ ಅಂದರೆ ಯಾಕೆ ಹಿಂದಿನ ವಾರ ಬಂದೇ ಇಲ್ಲ ನೀವು ಅಂತ ಕೇಳ್ತಿದ್ರು. ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರು ನಮಗೆ. ಚೆನ್ನಾಗಿ ಎಲ್ಲ ಊರಿನವ್ರಿಗೂ ಒಂಥರ ಕೂತ್ಕೊಳ್ಳೋಕ್ಕೆಲ್ಲ ಚೆಂದ ಹಾಸಿ, ಕಂಬಳಿನೆಲ್ಲ ಹಾಸಿ ರೆಡಿ ಇಡ್ತಿದ್ರು. ಎಲ್ಲರೂ ಬರ್ತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಫಿಲ್ಮ್ ನೋಡ್ಲಿಕ್ಕೆ ಬರ್ತಾರೆ ಅಂತ ಅವರಿಗೂ ಗೊತ್ತಿರ್ತಿತ್ತು. ಅವ್ರ ಮನೆ ಪಕ್ಕದ ಮನೆಯವರು ಅಥವಾ ಬೇರೆ ಊರಿನವರೆಲ್ಲ ಬರ್ತಾರಲ್ವ, ಅವರು ಖುಷಿಯಿಂದ ಹಿಂಗೆ ಮಾತಾಡಿಸಿ ಇದು ಮಾಡ್ತಿದ್ರು. ಆಮೇಲೆ ಈಗ ಯಾರದೇ ಮನೆಗೆ ಹೋಗಲಿ, ಅವ್ರ ಮನೆ ಇವ್ರ ಮನೆ ಅಂತಲ್ಲ, ಒಂದು ಊರಲ್ಲಿ ಒಂದು ಮನೇಲಿ ಹಿಂಗೆ ಟಿ ವಿ ಇರ್ತಿತ್ತಲ್ವ. ನಾವು ಈ ವಾರ ಒಬ್ಬರ ಮನೆಗೆ ಹೋದರೆ ಈ ಮುಂದಿನ ವಾರ ಮತ್ತೊಬ್ಬರ ಮನೆಗೆ ಹೋಗ್ತಿದ್ವಿ ಎಲ್ಲರೂ ಸೇರಿ. ಇವತ್ತು ಈ ವಾರ ಇವ್ರ ಮನೆಗೆ ಬೇಡ, ಮುಂದೆ ಆ ಮನೆಗೆ ಹೋಗೋಣ ಅಂತ. ಹೀಗೆ ಒಂದು ವಾರ ಒಬ್ಬರ ಮನೆಗೆ ಹೋದರೆ ಮತ್ತೊಂದು ಊರಿಗೆ ಇನ್ನೊಂದು ವಾರ, ಅಂದರೆ ಅಲ್ಲೇ ಒಂದು 10 ನಿಮಿಷದ ದಾರಿಯಲ್ಲಿ ಬೇರೆ ಮತ್ತೊಂದು ಊರು ಸಿಗುತ್ತೆ. ತುಂಬ ಎಂಜಾಯ್ ಮಾಡ್ತಿದ್ವಿ. ಎಲ್ಲರೂ ಬರುವಾಗ ಹೋಗುವಾಗ ಫಿಲ್ಮ್ ಯಾವುದಿರುತ್ತೆ ಬೇಗ ಸ್ಟಾರ್ಟ್ ಆಗಿಬಿಟ್ರೆ ಅಂತ ನಾವು ಬೇಗ ಹೊರಡ್ತಿದ್ವಿ ಮಧ್ಯಾಹ್ನ. ಯಾಕೆಂದ್ರೆ ಮತ್ತೆ ಜಾಗ ಸಿಗಲ್ಲ, ಮುಂದೆ ಹೋಗಿ ಕುತ್ಕೊಂಡು ನೋಡಬೇಕು. ತುಂಬ ರಶ್ ಆಗ್ಬಿಡುತ್ತೆ, ಜಾಸ್ತಿ ಜನ ಬರ್ತಾರಲ್ವ, ಜಾಸ್ತಿ ಜನ ಕುತ್ಕೊಂಡು ನೋಡುವಾಗ ನಮಗೆ ಜಾಗ ಇರಲ್ಲ ಅಂತ ಒಂದು ಇರ್ತಿತ್ತು. ದೂರದಿಂದ ಹೋಗೋದು ಇತ್ತಲ್ಲ ನಮಗೆ 2 ಕಿಲೋಮೀಟ್ರು. ಆದರೂ ನಾವು ಪ್ರತಿ ಭಾನುವಾರ ಹೋಗ್ತಿದ್ವಿ. ಏನು ಮಜಾ ಬರ್ತಿತ್ತು. ಆಮೇಲೆ ರಾಮಾಯಣ ಮಹಾಭಾರತನೂ ಅದನ್ನು ನೋಡಲಿಕ್ಕೆ. ಆಮೇಲೆ ಸ್ವಲ್ಪ 1 ವರ್ಷ 2 ವರ್ಷ ಆದಮೇಲೆ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಹೋಗ್ತಾರೆ ಟಿ ವಿ ನೋಡಲಿಕ್ಕೆ ಅಂತ ಮನೆಯಲ್ಲೇ ಟಿ ವಿ ತರಕ್ಕೆ ಶುರು ಮಾಡಿದ್ರು. ಅಂದರೆ ನಮ್ಮ ಮನೇಲಿ ಬಂದಿಲ್ಲ, ನಮ್ಮ ಚಿಕ್ಕಪ್ಪ ಟಿ ವಿ ತಂದರು. ಮತ್ತು ಮಜಾ ಅಂದರೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನೇ ಎಲ್ಲರ ಮನೇಲಿ ಇರೋದು. ಆದ್ರೂ ಅಷ್ಟು ಸಂಭ್ರಮ ಟಿ ವಿದು. ಆಮೇಲೆ ನಮ್ಮ ಚಿಕ್ಕಪ್ಪನ ಮನೇಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಬಂತು. ನಮ್ಮ ಮನೇಲೂ ಒಂದು 6 ತಿಂಗಳ ಬಿಟ್ಟು ನಮ್ಮ ಮನೇಲೂ ಟಿ ವಿ ಬಂತು. ಆವಾಗ ಆ ಕ್ರೇಜೇ ಇರಲಿಲ್ಲ ನಮ್ಮ ಟಿ ವಿದು. ಒಂದು ಸ್ವಲ್ಪ ದಿನ ಎಂಜಾಯ್ ಮಾಡಿದ್ವಿ, ಆಮೇಲೆ ಅಷ್ಟೇಂದು ಇದಿರಲಿಲ್ಲ. ಅದೇನೋ ಟಿ ವಿ ಇಲ್ಲದೆ ಹೋದ ಟೈಮ್ನಲ್ಲಿ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ನೋಡೋದೇ ಒಂಥರ ಮಜಾ. ಸ್ವಲ್ಪ ಎಲ್ಲಾದರೂ ಒಂಚೂರು ಅಂಗಡಿಗಳಲ್ಲಿ ಅಥವಾ ಎಲ್ಲೋ ಬೇರೆ ಕಡೆ ಊರಿಗೆಲ್ಲೋ ಏನಾದ್ರು ಫಂಕ್ಷನಿಗೆ ಹೋದ್ವಿ, ಅಲ್ಲಿ ಟಿ ವಿ ಹಚ್ಕೊಂಡಿತ್ತು ಅಂದ್ರೆ ಅಲ್ಲಿ ಟಿ ವಿನೇ ನೋಡ್ತಾ ನಿಂತ್ಬಿಡ್ತಿದ್ವಿ. ಇಲ್ಲಿ ಮದುವೆಗಿದ್ವಿ, ದೇವಸ್ಥಾನದಲ್ಲೆಲ್ಲ ಮದುವೆ ಆಗುತ್ತೆ ಅಂದರೆ ನಮಗೆ ಆ ಮದುವೆ ಮೇಲೆ ಲಕ್ಷ್ಯ ಇರಲ್ಲ, ಗಮನ ಅಲ್ಲಿ ಇರಲ್ಲ. ಟಿ ವಿಲಿ ಏನು ಬಂದಿದೆ ಟಿ ವಿ ನೋಡ್ತಾ ಕೂಡ್ತಿದ್ವಿ. ಅದು ಮತ್ತು ಮಜಾ ಅಂದ್ರೆ ಆಗಿನ ಟೈಮ್ನಲ್ಲಿ ಮದುವೆ ನಡೀತಾ ಇದ್ರು, ಒಂದು ಕಡೆ ಟಿ ವಿನೂ ಫಿಲ್ಮ್ ಏನಾದರೂ ಹಚ್ಚಿಡ್ತಿದ್ರು. ಅಷ್ಟು ಕ್ರೇಜು ಅಲ್ವಾ ಒಂಥರ. ಇದನ್ನು ಭಾಳ ಜನ ಈ ಥರ ಮಾಡಿರ್ಬೋದು.
ಎಲ್ಲೋ ಅಪರೂಪಕ್ಕೆ ಟಿ ವಿ ನೋಡ್ತಿದ್ವಲ್ಲ, ಎಷ್ಟು ಖುಷಿ ಅನಿಸ್ತಿತ್ತು. ಈಗಿನ ಮಕ್ಕಳಿಗೆ ಟಿ ವಿ ಅಂದರೆ ಇಲ್ಲ, ಅವ್ರಿಗೆ ಒಂಥರ ಬೋರ್ ಆಗಿಬಿಟ್ಟಿದೆ. ಅದೆಲ್ಲ ನೋಡ್ತಾ ಏನೂ ಅನಿಸೋದೇ ಇಲ್ಲ. ಈಗಂತೂ ಮೊಬೈಲಲ್ಲೇ ಮುಳುಗಿರ್ತಾರೆ ಜಾಸ್ತಿ ಅಲ್ವಾ ಮಕ್ಕಳು. ಆಮೇಲೆ ಇನ್ನೊಂದು, ನಾವು ಸ್ಕೂಲಿಗೆ ಹೋಗುವಾಗ ನಮಗೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಹೈಸ್ಕೂಲಲ್ಲಿ 5-6 ಕಿಲೋಮೀಟ್ರ್ ಎಲ್ಲ ಮಕ್ಕಳು ಸೇರಿ ಹೋಗ್ತಿದ್ವಿ. ಒಂದು 10-12 ಹೆಣ್ಣು ಮಕ್ಕಳು, ಒಂದು 10-12 ಗಂಡು ಮಕ್ಕಳು, ಈ ಥರ ಎಲ್ಲರೂ ಒಟ್ಟಿಗೆ ಹೋಗೋದು ಬರೋದು. ಬೇರೆ ಬೇರೆ ಊರಿನ ಹೆಣ್ಮಕ್ಳೆಲ್ಲ ಜಾಯ್ನ್ ಆಗ್ತಾ ಹೀಗೆ ಒಂದು ಊರಲ್ಲಿ ಒಬ್ಬರ ಮನೆಯಲ್ಲಿ ತುಂಬ ಮಾವಿನಕಾಯಿ ಬರ್ತಿತ್ತು. ರೋಡ್ ಸೈಡಿಗೆ ಮರ ಇತ್ತು ಮಾವಿನಕಾಯಿ. ಆಮೇಲೆ ನಿಮ್ಗೆ ಗೊತ್ತಿರ್ಬೋದು, ಜಂಬೆ ನೇರಳೆ ಹಣ್ಣು ಅಂತ ಇಷ್ಟು ದೊಡ್ಡ ಹಣ್ಣು, ಇಷ್ಟು ಆಲ್ಮೋಸ್ಟ್ ಒಂದು ಆ್ಯಪಲ್ ಥರ ಪಿಂಕ್ ಕಲರ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಬಿ ಪಿಂಕ್ ಕಲರು, ತಿನ್ನೋಕ್ಕೂ ತುಂಬ ರುಚಿ. ಅದು ಎಲ್ಲರ ಮನೆಯಲ್ಲೂ ಆ ಜಂಬೆ ನೇರಳೆ ಹಣ್ಣು ಎಲ್ಲರ ಮನೆಯಲ್ಲೂ ಇಲ್ಲ. ಅವ್ರ ಮನೆ ಮರದಲ್ಲಿ, ಅವ್ರ ಮನೆ ತೋಟದಲ್ಲಿತ್ತು. ಒಬ್ಬರ ಮನೇಲಿ ಆಂಟಿ, ಒಂದು ಅಂಕಲ್ ಮನೇಲಿ. ನಾವೇನು ಮಾಡ್ತಿದ್ವಿ, ಪ್ರತಿ ಸರಿನೂ ಹೋಗುವಾಗ ಬರುವಾಗ ಅದನ್ನು ಕಿತ್ಕೊಂಡು, ಕೆಳಗೆ ಬಿದ್ದಿರೋದನ್ನು ಹಿಕ್ಕೊಂಡು ಅಥವಾ ಕಿತ್ಕೊಂಡು ಮರದಿಂದ ಕೈಗೆ ಸಿಗೋಷ್ಟು ನಾವು ಏನಾದರೂ ಕೋಲ್ ತೊಗೊಂಡು ಅಥವಾ ಕಲ್ಲು ತೊಗೊಂಡು ಬಡಿದು ಬೀಳಿಸಿ ಎಲ್ಲ ಮಾಡಿ ತೆಕ್ಕೊಂಡು ತಿಂತಿದ್ವಿ. ಆಮೇಲೆ ಶನಿವಾರ ಏನಾಗ್ತಿತ್ತು, ಹಾಫ್ ಡೇ ಇರ್ತಿತ್ತಲ್ವ, 1-1:30ಗೆ ಬಂದುಬಿಡ್ತಿದ್ವಿ. ಆವಾಗಂತೂ ನಮ್ಮದು ಪ್ರತಿ ಶನಿವಾರನೂ ಏನು ಮಾಡ್ತಿದ್ವಿ, ಬರುವಾಗ ನಾವು ಬೇಗ ಸ್ಕೂಲಿಂದ ಬಂದು ಆ ತೋಟದಲ್ಲಿ ನಾವು ಅದನ್ನು ಕಿತ್ಕೊಳ್ಳೋದು. ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಹೀಗೆ ಕಿತ್ಕೊಂಡು ಭಾಳಷ್ಟು ತಿಂತಿದ್ವಿ. ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ತಿದ್ವಿ. ಒಂದಿನ ಅವ್ರ ಮನೆ ಒಬ್ಬರು ಆಂಟಿ ಕಂಡುಬಿಟ್ರು ನಮ್ಮನ್ನು. ಅಯ್ಯೋ, ನೀವು ಪ್ರತಿ ವಾರನೂ ನಮ್ಮ ಮನೇಲಿ ಇದು ಎಲ್ಲಿಂದ ಖಾಲಿ ಆಗ್ತಾಯಿದೆ ನೋಡ್ತಿದ್ವಿ. 2-3 ಮರ ಇತ್ತು. ಅದು ನಾವು ಮರ ಹತ್ತೋದು, ಮರ ಮತ್ತು ಎಳೆಯೋದು, ಟೊಂಗೆನ ಎಳೆಯೋದು, ಹೀಗೆಲ್ಲ ಮಾಡಿ ಕೊಯ್ತಿದ್ವಿ. ಎಲ್ಲ ಹೆಣ್ಮಕ್ಳು ಭಾಳ ಖತರ್ನಾಕಿದ್ವಿ. ಅದೊಂಥರ ನೋಡಿ, ಒಂಥರ ಆವಾಗಿನ ಆ ಥರ ಸಣ್ಣ ಕಳ್ಳತನ ಅಂತಲೇ ಹೇಳ್ಬೋದು. ಮಜಾ ಅನ್ನಿಸ್ತಿತ್ತು. ಅದನ್ನು ಕಿತ್ಕೊಂಡು ತಿನ್ನೋದೇ ಒಂಥರ ಮಜಾ. ಮಾವಿನಕಾಯಿ ಕದ್ಕೊಂಡು ತಿನ್ನೋದು ಯಪ್ಪ. ಆಮೇಲೆ ಅವ್ರು ಬಂದುಬಿಟ್ರು, ಯಾವತ್ತೂ ಸಿಕ್ಕೊಂಡು ಬೀಳ್ತಾ ಇರಲಿಲ್ಲ. ಅವತ್ತು ಬಿದ್ದುಬಿಟ್ವಿ ಎಲ್ಲ ಹೆಣ್ಮಕ್ಳು. ಆಮೇಲೆ ಏನು ಮಾಡೋದು, ಮುಖಾಲ ನಮಗೆ ಸಣ್ಣದಾಯಿತು. ಬೈತಾರೆ ಈಗ ಅಂತ. ಅಯ್ಯೋ, ನೀವು ಇದೆಲ್ಲ ಕಿತ್ಕೊಂಡು ತಿಂತಾ ಇದ್ದೀರಾ, ನೀವು ಕೊಯ್ದಿದ್ದನ್ನೆಲ್ಲ ನಾವು ಬಿಟ್ಟು ಏನು ಮಾಡಿದ್ವಿ, ಕೆಳಗೆ ಬಿಟ್ಟು ಓಡಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಿಕ್ಕೊಂಬಿಡಿದ್ವಲ್ಲ ಅಂತ ಹೆದರ್ಕೊಂಡು. ತೊಗೊಂಡು ಹೋಗಿ, ಕಿತ್ಕೊಂಡಿದ್ದೀರಾ, ತೊಗೊಂಡು ಹೋಗಿ ತಿಂದ್ರಿ ಅಂತ ಅವರು ಆಂಟಿ ಬೈದ್ಬಿಟ್ರು. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಮುಖ, ಅವ್ರು ಏನಾದರೂ ಕಂಡುಬಿಟ್ರೆ ಅಂತ ನಾವು ಅವ್ರ ಮನೆ ಹತ್ರ ಬಂತು ಅಂದ್ಕೂಡಲೇ ಓಡಿಬಿಡ್ತಿದ್ವಿ. ಆ ಕಡೆ ಅವ್ರ ಮನೆ ಹತ್ರನೂ ನೋಡ್ತಾ ಇರಲಿಲ್ಲ. ಹತ್ರ ನೋಡಿಬಿಟ್ರೆ ನಮಗೇನಾದರೂ ಅಂದುಬಿಟ್ರೆ ಅಂತ. ಒಂದು ಬಾರಿ ಸಿಕ್ಕೊಂಡು ಬಿಟ್ಟಿದ್ವಿ. ಆಮೇಲೆ ಪ್ರತಿ ಸರಿನೂ ಮತ್ತು ಬರುವಾಗೆಲ್ಲ ಅವರು ಯಾರಾದರೂ ಇದ್ದಾರೇನೋ ತೋಟದಲ್ಲಿ ನೋಡ್ಕೊಂಡು, ಆ ಕಡೆ ಈ ಕಡೆ ನೋಡಿಕೊಂಡು ನಾವು ಮತ್ತೆ ಬಿಟ್ಟಿಲ್ಲ. ನಾವು ಅದ್ರ ಮೇಲೂ 1-2 ವಾರ ಬಿಟ್ವಿ ಹೆದರಿಕೊಂಡು. ಆಮೇಲೆ ಮತ್ತೆ ಅದನ್ನೇ ಸ್ಟಾರ್ಟ್ ಮಾಡ್ತಿದ್ವಿ. ಪ್ರತಿ ವರ್ಷ ಎಷ್ಟು ಎಂಜಾಯ್ ಮಾಡಿದ್ವಿ ಗೊತ್ತಾ. ಅವ್ರು ಏನಾದರೂ ಕೇಳಿಬಿಟ್ರೆ ಅಂತ ಅವ್ರ ಮನೆ ಬಂದ ಕೂಡಲೇ ಓಡಿ ಹೋಗೋದು. ಆ ಕಡೆ ಅವ್ರ ಮನೆ ಕಡೆ ಮುಖನೇ ಹಾಕ್ತಾ ಇರಲಿಲ್ಲ. ಎಲ್ಲರೂ ಇದೇ ಥರ ಕಿತಾಪತಿನೇ ಮಾಡ್ತಿದ್ವಿ. ತುಂಬಾ ಈ ಥರ ಎಂಜಾಯ್ ಮಾಡಿದ್ವಿ. ಅಯ್ಯೋ, ಹಲಸಿನ ಹಣ್ಣು ಮರದ ಮೇಲೆ ಹಣ್ಣನ್ನು ಕಿತ್ಕೊಂಡು ತಿನ್ನೋದು, ಮನೆ ಕೆಳಗೆ ತಂದು ಕೂಡಲೇ ಎಲ್ಲ ಬೇಗ ತಿನ್ನೋದು. ಹಲಸಿನ ಹಣ್ಣು ಸಿಕ್ಕಿದ್ರೆ ಆ ಏಪ್ರಿಲ್ ಮೇ ವೆಕೇಷನ್ನು ಹಾಗೆ ಎಷ್ಟು ಚೆಂದ ಕಳೀತಿದ್ವಿ, ಏನು ಎಂಜಾಯ್ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಈ ಥರ ಎಲ್ಲ ಒಂದು ಸ್ವಲ್ಪ ತೋರಿಸ್ಬೇಕು, ಹೇಳಬೇಕು ಅನಿಸುತ್ತೆ. ನಾನು ಎಷ್ಟೋ ಸರಿ ಮನೇಲಿ ಈ ಥರ ಸ್ಟೋರಿ ಹೇಳ್ತಾ ಇರ್ತೀನಿ. ನಾವು ಹೀಗೆಲ್ಲ ಮಾಡಿದ್ವಿ. ನಾವು ಸ್ಕೂಲಿಗೆ ಹೋಗೋ ಟೈಮ್ನಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿ, ಗಂಡು ಮಕ್ಕಳೇ ಅವರದ್ದೇ ಒಂದು ಗ್ರೂಪಲ್ಲಿ ಅವರು ಇರ್ತಿದ್ರು. ನಮ್ಮದು ಹೆಣ್ಮಕ್ಳೇ ಒಂದು 10-15 ಹೆಣ್ಮಕ್ಳು ಗ್ರೂಪಲ್ಲಿ ಈ ಥರ ಮಾಡೋದು. ಭಾರಿ ಎಂಜಾಯ್ ಮಾಡ್ತಿದ್ವಿ. ಎಷ್ಟೊಂದಿದೆ ಗೊತ್ತಾ. ಮಾವಿನಕಾಯಿನೂ ಅಷ್ಟೇ, ಎಷ್ಟು ಮಾವಿನಕಾಯಿ ಕಿತ್ಕೊಂಡು ಬರ್ತಿದ್ವಿ. ಕಿತ್ಕೊಂಡೆಲ್ಲ ಉಪ್ಪು ಖಾರ ಎಲ್ಲ ಹಚ್ಕೊಂಡು ತಿನ್ನೋದು. ಏನು ಎಂಜಾಯ್ ಮಾಡಬೇಕು ಅಂತ ಅಷ್ಟು ಅವಾಗೆಲ್ಲ ಮಾಡಿದ್ವಿ. ಯಾರ ಮನೆಗೆ ಹೋಗಲಿ, ಮಾವಿನಕಾಯಿ ಏನಾದರೂ ಇದೆ ಅಂದರೆ, ಮಾವಿನಕಾಯಿ ಸೀಸನಲ್ಲಿ ರಜದಲ್ಲಿ ಏಪ್ರಿಲ್ ಮೇ ರಜದಲ್ಲಿ ಮಾವಿನಕಾಯಿ ಬರ್ತಿತ್ತಲ್ವ, ಕಿತ್ಕೊಂಡು ಬಂದ್ಬಿಡೋದು. ಅದು ಪರಿಚಯ ಇದೆಯೋ ಇಲ್ವೋ ಅಂತ ನೋಡೋದಿಲ್ಲ. ಅಷ್ಟು ಪಕ್ಕದ ಮನೆಯವರು. ಎಷ್ಟೋ ಸರಿ ನಮ್ಮ ಊರಿನಲ್ಲೂ ನಮ್ಮ ಅತ್ತೆ ಒಬ್ಬರು ಪಕ್ಕದ ಮನೆ ಅವರು ಹಾಗೆ ನಮಗೆ ಎಷ್ಟೋ ಸರಿ, ಏನು ಮಾವಿನಕಾಯಿ ತಿಂತೀರಿ, ನಮ್ಮ ಮನೇಲಿ ಒಂದು ಇಡಲ್ಲ ನೀವು ಅಂತೆಲ್ಲ ಹೇಳ್ತಿದ್ರು. ಈಗೆಲ್ಲ ನೆನೆಸ್ಕೊಂಡ್ರೆ ಅದೆಲ್ಲ ನಗು ಬರುತ್ತೆ. ಹೀಗೆಲ್ಲ ಕಿತಾಪತಿ ಮಾಡ್ತಿದ್ವಲ್ಲ ಅಂತ. ಆ ಆಂಟಿ ಬೈದಿದ್ದಂತೂ ಎಲ್ಲರನ್ನೂ ಸೇರಿಸ್ಕೊಂಡು ಬೈದಿದ್ದಂತೂ ನಮ್ಗೆ ಇನ್ನೂ ನೆನಪಿದೆ. ನಾವು ಮುಖ ಸಣ್ಣದು ಮಾಡ್ಕೊಂಡು ಎಲ್ಲರೂ ನಿಂತ್ಕೊಂಡ್ವಿ. ಬೈತಾ ಇದ್ದಾರೆ ಅವರು, ಜೋರಾಗಿ ಬೈತಾ ಇದ್ದಾರೆ. ನಮ್ಗೆ ನಗುನೂ ಬರುತ್ತೆ ಕಂಟ್ರೋಲ್ ಮಾಡಿಕೊಂಡು. ಆಮೇಲೆ ಅವ್ರು ಬೈದು ಹೋದರೂ ನಾವು ಮತ್ತೆ ಹಾಗೆ ಸ್ಕೂಲಿನ ಮನೆಗೆ ಬರುವಾಗ ಎಲ್ಲರೂ ನಕ್ಕೋತ ಬಂದ್ವಿ. ಅಯ್ಯೋ, ಸಿಕ್ಕೊಂಡು ಬಿದ್ವಲ್ಲ ಇವತ್ತು ಅಂತ ನಕ್ಕೋತ ಅವ್ರು ಹೇಳಿದ್ದೆ ದಾಟಿಲಿ ನಾವು ಅವ್ರು ಹಾಗೆ ಬೈಕೋತ ಬರ್ತಿದ್ವಿ. ತಿಂದ್ರಿ, ಕೊಯ್ಕೊಂಡಿದ್ದೀರಿ, ದಿನ ಹಿಂಗೆ ಮಾಡ್ತಿದ್ರಿ, ನಮ್ಮ ಮನೆದೆಲ್ಲ ನೀವು ಕದ್ಕೊಂಡು ತಿಂತಾಯಿದ್ದೀರಿ, ನಮ್ಮ ಎಲ್ಲ ಖಾಲಿ ಮಾಡಿದ್ದೀರಾ, ಹಾಗೆ ಹಿಂಗೆ ಅಂತ ಅವರು ಆಂಟಿ ಬೈದಿದ್ದನ್ನೇ ನಾವು ಅದನ್ನೇ ನಾವು ಪದೇ ಅವ್ರು ಹೇಳಿದ್ದೇ ರೀತಿಯಲ್ಲಿ ನಾವು ಹೇಳ್ಕೊಂಡು ನಗ್ತಿದ್ವಿ. ಆಮೇಲೆ ನೆಕ್ಸ್ಟ್ ಡೇ 1-2 ವಾರ ಹೋಗಿಲ್ಲ. ಮತ್ತೇನಾದರೂ ಅವ್ರು ನೋಡಿಬಿಟ್ರೆ ಅಂತ ಅವ್ರು ಕಾಯ್ತಾ ಇರ್ತಾರೆ ಅಂತ ನಮಗೂ ಇತ್ತು.
ಅಪ್ಪ ಈ ಥರದ್ದೆಲ್ಲ ಎಷ್ಟು ಜನ ಹೀಗೆಲ್ಲ ಮಾಡಿದ್ದೀರಾ, ನೀವು ಹಿಂಗಿದ್ದು ಕಿತಾಪತಿ ಮಾಡಿದರೆ ಹೇಳಿ. ಇದು ಒಂಥರ ಫನ್ನು, ಒಂಥರ ಎಂಜಾಯ್ಮೆಂಟ್ ಅಲ್ವಾ. ತುಂಬ ಹಿಂಗೆ ಮಾಡಬೇಕು ಈ ಥರದ್ದು ಆಟ ಪಾಠ ಅಂತೂ ಬಿಡಿ, ಲೆಕ್ಕನೇ ಇಲ್ಲದೆ ಇದ್ದಷ್ಟು ಆಡೋದು. ಆದರೆ ಹಿಂಗಿದ್ದು ಒಂದೊಂದು ಮಾಡಿರೋ ಮಜಾನ ಎಲ್ಲೂ ಬರಲ್ಲ. ಅದು ಎಷ್ಟೇ ದುಡ್ಡು ಕೊಟ್ಟು ತಂದ್ರೂ ಬರಲ್ಲ, ಅಥವಾ ನಮ್ಮ ಮನೇಲಿ ಎಷ್ಟೇ ಇದ್ರೂ ಅದು ಈ ಒಂದು ಖುಷಿ ಸಿಗಲ್ಲ. ಮನೇಲಿ ಈಗ ಬೇಕಾದಷ್ಟು ಹಣ್ಣನ್ನು ತಂದಿರ್ತೀವಿ, ತಿನ್ನೋರ್ ಗತಿರಲ್ಲ, ಮಾತಾಡ್ಸೋರ್ ಗತಿರಲ್ಲ. ಎಷ್ಟೋ ಸರಿ ಅದು ಹಾಳಾಗಿ ಹೋಗ್ಬಿಡುತ್ತೆ. ಹಾಳಾಗುತ್ತೆ ಅಂತ ತಿನ್ನಬೇಕಾಗುತ್ತೆ, ಬೈದು ಕೊಡಬೇಕಾಗುತ್ತೆ ಮಕ್ಕಳಿಗೆ, ತಿಂದ್ರಿ ಹಾಳಾಗ್ತಾ ಇದೆ ಅಂತ. ಆದರೂ ಎಲ್ಲ ಹಣ್ಣುಗಳನ್ನು ತಿನ್ನಲ್ಲ. ಆವಾಗ ನಮಗೆ ಅಷ್ಟೊಂದು ಮನೇಲೂ ಯಾರೂ ತರ್ತಾ ಇರಲಿಲ್ಲ. ಪೇಟೆಗೆ ಹೋದ್ರೂ ಯಾರು ಹಣ್ಣು ತರೋರಿರಲ್ಲ. ಯಾಕೆಂದರೆ ಯಾರ ಮನೆಯಲ್ಲೂ, ಎಲ್ಲರ ಮನೆಯಲ್ಲೂ ಅಷ್ಟೇ ಹಣ್ಣೆಲ್ಲ ತರೋದು ಕಡಿಮೆ. ಮನೆಯಲ್ಲಿ ಊಟ ತಿಂಡಿ ಬೇರೆ ಬೇರೆ ಏನಾದರೂ ಮಾಡಿರ್ತಾರೆ ತಿಂಡಿನ, ಅದಷ್ಟೇ ತಿಂತಿದ್ವಿ. ಅದು ಬಿಟ್ಟು ಈ ಥರ ಹಣ್ಣುಗಳನ್ನು ತರೋದು ಏನೂ ಇರಲ್ವಲ್ಲ. ಅದಕ್ಕೆ ಮನೆಯಲ್ಲಿ ಬಿಟ್ಟು ಏನೇನೋ ಗುಡ್ಡ ಬೆಟ್ಟಗಳಲ್ಲಿ ಅದು ಇದು ಹಣ್ಣು, ತೋಟದಲ್ಲಿ ಹಣ್ಣಿರುತ್ತೆ, ಅದನ್ನೆಲ್ಲ ಕಿತ್ಕೊಂಡು ತಿಂತಿದ್ವಿ. ಅದು ಬಿಟ್ಟು ಹೀಗೆ ಬೇರೆಯವ್ರ ಮನೆ ತೋಟದಲ್ಲಿ ಏನಾದರೂ ಹಣ್ಣಾಗಿದ್ದರೆ ಅದೊಂಥರ ಮಜಾ ಆಗ್ತಿತ್ತು ತಿನ್ನೋದಕ್ಕೆ. ಅದು ಬಿಟ್ಟು ಎಲ್ಲರದ್ದು ಕತೆ ಹೀಗೆ ಮನೇಲಿ ಈಗಿನ ಹಾಗೆ. ಈಗ ನೋಡಿ ಕಣ್ಣಿಗಲ್ಲಿ ಎಷ್ಟೊಂದು ಕಾಣಿಸ್ತಾ ಇರುತ್ತೆ, ಮನೇಲಿ ತಂದು ಇಟ್ಟಿರ್ತಾರೆ, ಯಾರು ತಿನ್ನೋರ್ ಗೊತ್ತಿರಲ್ಲ. ಆವಾಗ ಜಾಸ್ತಿ ಮಕ್ಳು ಇರ್ತಿದ್ರು, ತರ್ತಾ ಇರಲಿಲ್ಲ, ಕಡಿಮೆ ತರ್ತಿದ್ರು. ಯಾವಾಗಲೂ ವರ್ಷದಲ್ಲಿ ಒಂದ್ಸರಿ ಹಬ್ಬ ಏನಾದರೂ ಬಂದಾಗಷ್ಟೇ ಈ ಥರ ಪದೇ ಹಣ್ಣೆಲ್ಲ ಯಾರ ಮನೇಲೂ ತರ್ತಾ ಇರಲಿಲ್ಲ. ಆವಾಗಿನ ಕಾಲನೇ ಹಾಗಿತ್ತು. ಅದಕ್ಕೆ ಮತ್ತು ಜಾಸ್ತಿ ಮಕ್ಕಳು ಇರ್ತಿದ್ವಿ, ಜಾಸ್ತಿ ಜನ ಇರ್ತಿದ್ರಲ್ವ. ಏನಾದರೂ ಸ್ವಲ್ಪ 1 kg ಏನಾದರೂ ದ್ರಾಕ್ಷಿ ಹಣ್ಣು ತಂದರು ಅಂದರೆ ಅದು ಇಷ್ಟಿಷ್ಟು ಎಲ್ರಿಗೂ ಹಂಚೋ ತನಕ ಖಾಲಿ ಆಗಿಬಿಡ್ತಿತ್ತು. ಎಲ್ಲರೂ 1 ಹಣ್ಣು 2 ಹಣ್ಣು ಅಂತ ಲೆಕ್ಕ ಮಾಡಿ ತಿಂತಿದ್ವಿ. ಅಂದರೆ ಅದರಲ್ಲೂ ಒಬ್ರಿಗೆ ಹೆಚ್ಚು ಒಬ್ರಿಗೆ ಕಡಿಮೆ ಆಗಬಾರ್ದು, ಈ ಥರ ಮಾಡಿಕೊಂಡು ಪಾಲು ಮಾಡ್ಕೊಂಡು ತಿಂತಿದ್ವಿ. ಏನಾದರೂ ಒಂದ್ಸರಿ ತಂದುಬಿಟ್ರೆ ಭಾರಿ ಖುಷಿಯಿಂದ ತರ್ತಿದ್ರು, ಇಲ್ಲ ಅಂತಿಲ್ಲ. ಯಾವುದಾದ್ರೂ ಹಬ್ಬ ಹುಣ್ಣಿಮೆ ಹಿಂಗೆ ತುಂಬ ಅಪರೂಪ, ಪ್ರತಿ ವಾರಕ್ಕೊಮ್ಮೆ ಹಿಂಗೆ ಹೋಗಿ ಇಷ್ಟೊಂದು ಮಾರ್ಕೆಟಿಗೆ ಹೋಗಿ ಹಣ್ಣು ತರೋದು ಆ ಥರ ಎಲ್ಲ ಇರಲೇ ಇಲ್ಲ. ಅವಾಗಿನ ಕಾಲನೇ ಹಾಗಿತ್ತು. ನಮ್ಮ ಮನೆಯಲ್ಲಿ ಅಂತಲ್ಲ. ಮತ್ತು ಪೇಟೆಗೆ ಹೋಗೋದು ಕಡಿಮೆ, ದೂರ ಬಸ್ ಇರೋದು, ನಡ್ಕೊಂಡು ಹೋಗೋದು. ಅಷ್ಟೆಲ್ಲ ದೂರ ಹೋಗಲಿಕ್ಕೆಲ್ಲ ಯಾರು ಪ್ರತಿದಿನ ಹೋಗ್ತಾರೆ ಅಲ್ವಾ. ಈಗಿನ ಹಂಗೆ ಮನೆ ಬಾಗಿಲಿಗೆ ಬರುತ್ತೆ, ಅಥವಾ ನಾವು ಹೋದರೆ ಅಂಗಡಿಗಳು ಸಾಲೇ ಇರುತ್ತೆ. ಈಗ ನಮಗೆ ನೋಡಿನೇ ತಿನ್ನಬೇಕು ಅನ್ಸಲ್ಲ. ಈಗಿನ ಮಕ್ಕಳಿಗೆ ಹಾಗೆ ಆಗಿದೆ. ಎಷ್ಟು ತಂದಿಟ್ರು ತಿಂದ್ರಿ ಅಂತ ಕೊಟ್ಟರು, ಎಲ್ಲ ಕೈಯಲ್ಲಿ ಹಿಡಿಸ್ಕೊಟ್ರು ತಿನ್ನಲ್ಲ ಈಗಿನ ಮಕ್ಕಳು. ನಮ್ಗೆ ಆವಾಗ ಹಂಗೆ ಇರಲಿಲ್ಲ. ಅದಕ್ಕೆ ಮತ್ತೊಂಥರ ಕ್ರೇಜು ಅವಾಗಿಂದ ಇದೇ ಎಂಜಾಯ್, ಈ ಥರದಲ್ಲೇ ಒಂದು ಏನೋ ಖುಷಿನ ಕಾಣ್ತಿದ್ವಿ. ನೀವು ಈ ಥರ ಮಾಡಿದ್ದಿದ್ರೆ ಹೇಳಿ, ಏನು ಅನ್ನಿಸ್ತು ಅಂತ ಹೇಳಿ. ನಾನು ಇನ್ನೂ ಭಾಳಷ್ಟು ನೆನಪಾಗುತ್ತೆ, ಆದರೆ ತುಂಬ ಲೆಂದಿ ಆಗಿಬಿಡುತ್ತೆ ಅಂತ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಈ ಹಳೆ ನೆನಪುಗಳು ತಾಜಾ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದಿದ್ರೆ ಏನು ಮಾಡಬೇಕು ಹೇಳಿ. ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು